ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಕರ್ಮಯೋಗದ 27 ಮತ್ತು 37ನೇ ಶ್ಲೋಕವನ್ನು ಮನನ ಮಾಡೋಣ. 27ನೇ ಶ್ಲೋಕ ಹೀಗೆ: ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇದರ ಅರ್ಥ, ಭೌತಿಕ ಪ್ರಕೃತಿಯ 3 ಗುಣಗಳಿಂದ ವಾಸ್ತವದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಸುಳ್ಳು ಅಹಂಕಾರದ ಪ್ರಭಾವದಿಂದ ಮೂಢನಾದ ಮನಸ್ಸುಳ್ಳವನು ನಾನೇ ಕರ್ತೃ ಎಂದು ಭಾವಿಸುತ್ತಾನೆ. ಇದರ ಪದಶಃ ಅರ್ಥ, ಪ್ರಕೃತೇಹೇ ಭೌತಿಕ ಸ್ವಭಾವದ ಕ್ರಿಯಮಾಣಿ ಕೈಗೊಂಡ ಗುಣೈಹಿ 3 ವಿಧಾನಗಳಿಂದ ಕರ್ಮಾಣಿ ಚಟುವಟಿಕೆಗಳು ಸರ್ವಶಃ ಎಲ್ಲ ರೀತಿಯ ಅಹಂಕಾರ ವಿಮೂಢ ಆತ್ಮ ಅಹಂಕಾರದಿಂದ ದಿಗ್ಭ್ರಮೆಗೊಂಡವರು ಮತ್ತು ದೇಹದೊಂದಿಗೆ ತಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾರೆ. ಕರ್ತ ಕಾರ್ಯಕರ್ತ, ಅಹಂ ನಾನು, ಇತಿ ಹೀಗೆ ಮಾನ್ಯತೆ ಭಾವಿಸುವುದು. ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇದೆ. ನೋಡಿ, ಇದನ್ನು ಆಮೇಲೆ ತೋರಿಸ್ತೀನಿ, ಈಗಲೂ ಒಂದ್ಸತಿ ನೋಡ್ಕೊಂಡಿರಿ. ಹೇಗೆ ತ್ರಿಗುಣಗಳು ಯಾವುವು, ಒಂದು ಪಿಕ್ಚರ್ ಏನಿದೆ ಅದರ ಸಹ ಇದರ ಒಳನೋಟವನ್ನ ಕೊಡುತ್ತೆ. ಭೌತಿಕ ಪ್ರಕೃತಿ ಅಂತ ಹೇಳ್ತಾರೆ. ಅದು ಪ್ರಕೃತಿ ಅನ್ನೋದು ಏನು ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ ರತ್ನಾಜಿ? ಹಾ ಮ್ಯಾಮ್, ಟ್ರೈ ಮಾಡ್ತೀನಿ. ಭೌತಿಕ ಪ್ರಕೃತಿ ವಿವರಿಸಿ. ಭೌತಿಕ ಪ್ರಕೃತಿ ಅಂತ ಅಂದ್ರೆ ಆ ಅದನ್ನ ಯಾರು ಹುಟ್ಟಾಕಿರೋದು ಅಥವಾ ಕಂಡಿಡಿದಿರೋದು ಅಲ್ಲ. ಅದೇ ಸೃಷ್ಟಿಯಲ್ಲಿ ಮೊದ್ಲಿನ ನಾವು ನೋಡ್ದಾಗಿಂದನೂ ಇರೋವಂಥದ್ದು. ಲೈಕ್ ಮರ ಗಿಡ, ನೀರು, ಗಾಳಿ, ಬೆಟ್ಟ ಗುಡ್ಡ, ಈ ತರದೆಲ್ಲ ಭೌತಿಕ ಪ್ರಕೃತಿ ಮ್ಯಾಮ್. ಪ್ರಾಣಿ ಪಕ್ಷಿಗಳು ಕೂಡ ನಾವು ನೋಡ್ದಾಗಿಂದ ಇದೆ, ಬಟ್ ಇದಿಷ್ಟು ಅಂತೂ ಈ ಭೂಮಿ ಸೃಷ್ಟಿ ಆದಾಗಿಂದನೂ ಭೌತಿಕವಾಗಿ ಇರೋವಂಥದ್ದು. ಇದನ್ನ ನಾವ್ಯಾರು ಸೃಷ್ಟಿ ಮಾಡಿರೋದು ಅಲ್ಲ. ಆದ್ರೆ ಅದನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಮಾಡಿರೋದು ಅದ್ ಬೇರೆ. ಈಗ ನೀರನ್ನು ಉಪಯೋಗಿಸ್ಕೊಂಡು ಬೆಳೆ ಬೆಳಿತೀವಿ, ಅದನ್ನ ನೀರನ್ನು ಉಪಯೋಗಿಸ್ಕೊಂಡು ಮನೆ ಕಟ್ತೀವಿ, ಇದು ಬೇರೆ. ಬಟ್ ನಮ್ಗೆ ಏನೂ ಮಾಡ್ದೇನೆ ದೇವ್ರು ನಮಗೆ ಕೊಟ್ಟಿರೋಂತ ವರ ಅಂತ ಅಂದ್ರೆ ನೀರು, ಗಾಳಿ, ಭೂಮಿ, ಪ್ರಕೃತಿ ಮ್ಯಾಮ್. ಇದನ್ನ ಭೌತಿಕ ಪ್ರಕೃತಿ ಏನು ಅಂತ. ನಾವು ಪ್ರಪಂಚ ಅಂತ ಏನ್ ನೋಡ್ತೀವೋ ಹೌದು ಅದು ಮ್ಯಾಮ್, ಭೌತಿಕ ಪ್ರಕೃತಿ ಅಂತ. ಹೌದು ಮ್ಯಾಮ್. ಚೆನ್ನಾಗಿ ಹೇಳಿದ್ದೀರಾ. ಮತ್ತೆ ಹಾಗೆ ಅವುಗಳನ್ನ ಏನ್ ಹೇಳ್ತಾರೆ, ತ್ರಿಗುಣಗಳದೇ ಇದು ಆಟ ಅಂತಂದ್ಬಿಟ್ಟು ಹೇಳ್ತಾರೆ. ಆ ತ್ರಿಗುಣಗಳು ಯಾವುವು ಅಂತ ಹೇಳ್ತೀರಾ ಮಾಲಾಜಿ? ಹಾ ಮ್ಯಾಮ್. ಇಲ್ಲಿ ಹೌದು. ತ್ರಿಗುಣಗಳು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು. ಹ್ಮ್ ಈ ಆ, ಸತ್ವಗುಣಕ್ಕೆ ಒಂದು ಗುಣಲಕ್ಷಣವನ್ನ ಹೇಳ್ತೀರಾ? ಸತ್ವಗುಣದ ಲಕ್ಷಣ ಏನು? ಸತ್ವ ಅಂದ್ರೆ ಒಳ್ಳೆಯದು. ಹ್ಮ್ ರಜಸ್ಸು ಅಂತಂದ್ರೆ ಅಲ್ಲಿ ಅವ್ರಿಗೆ ಅಹಂಕಾರ ಅನ್ನೋದಿರುತ್ತೆ. ಹ್ಮ್ ತಮಸ್ಸು ಅಂದ್ರೆ ಆಲಸ್ಯ. ಹ್ಮ್ So, ಅಲ್ಲ, ಈ ಮೂರು ಗುಣಗಳಿಂದ 3 ಗುಣಗಳು ಉಳ್ಳದ್ದಾಗಿರುತ್ತೆ. ಈ ಪ್ರಕೃತಿಗೆ ಈ 3 ಗುಣಗಳು ಇದೆ. ಅದರ ಹೌದು. ಆ ಗುಣಗಳ ಪ್ರಕಾರವಾಗಿ ಎಲ್ಲವನ್ನು
ಇಲ್ಲಿ ಹೀಗೆ ಆ ಮೂರು ಗುಣಗಳು ಪ್ರಪಂಚದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಆಟ ಆಡಿಸುತ್ತೆ. ಇಲ್ಲಿ ಹ. ಗೊಂಬೆ ಆಟ ಆಡಿಸ್ತಾ ಇರೋದು ಯಾವ್ದೋ ಈ ಮೂರು ಗುಣಗಳೇ ಹ್ಮ್. ಅಲ್ವಾ? ಹೌದು ಮ್ಯಾಮ್. ಇವಾಗ ಆ, ಕರ್ಮಗಳು ಅಂದ್ರೆ ನಾವು ಎಲ್ಲ ದಿನನಿತ್ಯ ಚಟುವಟಿಕೆಗಳನ್ನ ನಡೆಸ್ತೀವಿ, ಅದಕ್ಕೆಲ್ಲ ಕರ್ಮ ಅಂತಲೇ ಅಲ್ವಾ ಹೇಳೋದು. ಅದು ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಏನಾದರೂ ಒಂದು ಮನಸ್ಸಿನಲ್ಲಿ ಚಿತ್ರಣ ಇದೆಯಾ? ರತ್ನ ಅವ್ರು ಹೇಳ್ತೀರಾ? ನೋಡಿ, ಇಲ್ಲಿ ಒಂದಷ್ಟು ಟಿಪ್ಸ್ ತಗೊಳ್ಬೋದು ನೀವು. ಇಲ್ಲಿ ಅರ್ಥದಲ್ಲಿ ಇಂದ ನೀವು ಹೆಕ್ಕಿ ತೆಗಿಬೋದು. ಪ್ರಶ್ನೆ ಹೀಗಿದೆ: ಹಾ ಮ್ಯಾಮ್, ಕರ್ಮಗಳು ಚಟುವಟಿಕೆಗಳು ಹೇಗೆ ಏಕೆ? ನಡೆಯುತ್ತವೆ? ಹಾ ಮ್ಯಾಮ್, ನಾನು ಈ ಪಿಕ್ಚರ್ ಇಂದ ನಂಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ, ಬಟ್ ನಾನು ಹ್ಮ್. ಅನ್ಕೊಂಡಿರೋದನ್ನ ಹಾ, ಹೇಳ್ತೀನಿ ಮ್ಯಾಮ್. ಹೇಳಿ ಹೇಳಿ ಹೇಳಿ. ಕರ್ಮಗಳು ಅಂತ ಅಂದ್ರೆ ಈಗ ದೇವ್ರ ಸೃಷ್ಟಿಯಲ್ಲಿ ಮನುಷ್ಯ ಉಸಿರಾಡ್ಬೇಕು, ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ಅವನ್ ಊಟ ಬಟ್ಟೆಗೋಸ್ಕರ ಅವ್ನ್ ದುಡಿಬೇಕು ಅಂತ ಹಾಗೋಗಿದೆ. ಅದನ್ನ ಹ್ಮ್. ನಾವು ಮಾಡೇ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಅಡ್ಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊಟ್ಟೆ ಹಸ್ಕೊಂಡಿರಕ್ಕಾಗಲ್ಲ. ಕರೆಕ್ಟ್. ಅದಕ್ಕೆ ನಾವು ಕರ್ಮ ಮಾಡ್ತೀವಿ. ಬಟ್ಟೆ ತಗೋಬೇಕು, ನಾನ್ ಸ್ವಲ್ಪ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೇಕಂತ ಕೆಲ್ಸಕ್ಕೆ ಹೋಗ್ತೀವಿ. ಸೊ ಹಂಗಾಗಿ ಈಗ ನೀಟಾಗಿರ್ಬೇಕು ಅಂತ ಸ್ನಾನ ಮಾಡ್ಕೋತೀವಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋತೀವಿ. ನಾವ್ ಇರೋಕ್ ಒಂದ್ ಮನೆ ಬೇಕು ಅಂತ ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಅದ್ರ ಮೇಂಟೆನೆನ್ಸ್ ಏನೋ ಅದನ್ನೆಲ್ಲಾ ಮಾಡ್ತೀವಿ. ಹಿಂಗಾಗಿ ಇದು ನಮ್ ದಿನ ನಿತ್ಯದ ರೋಟೀನ್ ಆಗ್ಬಿಡುತ್ತೆ ಮ್ಯಾಮ್. ಅಂದ್ರೆ ನಮ್ಗೆ ಹೇಗೆ ಉಸಿರಾಡಕ್ ಗಾಳಿ ಗಾಳಿ ಬೇಕು, ತಿನ್ನೋದಕ್ ಊಟ ಬೇಕು, ಕುಡಿಲಿಕ್ ನೀರ್ ಬೇಕು, ಆ ತರ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡ್ರೇನೆ ನಮ್ಗ ಅದೆಲ್ಲ ಆರಾಮಾಗಿ ಹೋಗೋದು ಮ್ಯಾಮ್. ಇಲ್ಲ ಅಂತಂದ್ರೆ ಏನು ಮಾಡಲ್ ಸುಮ್ನೆ ಇವನ್ ಪ್ರಾಣಿಗಳು ಕೂಡ ಅದ್ರ ಊಟ ಅದೇ ಕಂಡಿಡ್ಕೊಳತ್ತೆ. ಅವಾಗ ನಾವ್ ಏನು ಮಾಡ್ಲಿಲ್ಲ ಅಂತಂದ್ರೆ ಏನು ಹೋಲಿಸ್ಕೋಬೇಕೋ ನಂಗೆ ಗೊತ್ತಿಲ್ಲ. ಏನು ಮಾಡದೇ ಇರೋಕ್ ಸಾಧ್ಯನೇ ಇಲ್ಲ, ಏನಾದ್ರೂ ಮಾಡ್ಲೇಬೇಕಲ್ಲ. ಹಾ ಹೌದು ಮ್ಯಾಮ್. ಏನಾದ್ರೂ ಇದು ಮಾಡ್ಲೇಬೇಕು. ಏನು ಹಾಗೆ ಇರೋಕೆ ಹೇಗ್ ಸಾಧ್ಯ? ಊಟ ಹಾ ಮಾಡದೇ ಇರಕ್ಕಾಗತ್ತಾ? ಇಲ್ಲ, ಜೀವಿ ಅಂತ ಅಂದ್ಮೇಲೆ ಏನಾದ್ರೂ ಚಟುವಟಿಕೆ ಮಾಡ್ಲೇಬೇಕು. ಪ್ರಾಣಿಗಳು ಇಡ್ಲೇಬೇಕು. ಅಷ್ಟೇ, ಏನಾದ್ರೂ ಮಾಡಿ ಹೌದು ತಾನೇ ಊಟನ ಸಂಪಾದನೆ ಮಾಡ್ಕೊಳ್ಳೋದು. ಹೌದು ಹಾಗೆ ಮ್ಯಾಮ್. ಆದ್ರೆ ಇಲ್ಲಿ ಹೇಳೋದೇನು ಅಂತಂದ್ರೆ, ಈ ಮೂರು ಗುಣಗಳಿಗೆ ಅನುಗುಣವಾಗಿ ಕೆಲಸವನ್ನ ಮಾಡ್ತೀವಿ. ನಮ್ಮ ಚಟುವಟಿಕೆಗಳು ಅದರ ಮೇಲೆ ನಿರ್ಧಾರವಾಗಿರುತ್ತೆ. ಆವಾಗ ನಾನೇನು ಅನ್ಕೊಳ್ತೀನಿ, ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅನ್ಕೊಳ್ತೀನಿ. ನನ್ ಆ ಪ್ರತಿಯೊಂದು ಕರ್ಮ ನಾವು ಈಗಾಗಲೇ ನಾವು ಆಮ್, ಆ, ಚಿಂತನೆ ಮಾಡಿರೋ ಪ್ರಕಾರ ಅದು ಎಲ್ಲ ಒಂದು ಕರ್ಮ ಮಾಡಿದಾಗ ಒಂದು ಫಲವನ್ನ ಕೊಡುತ್ತೆ. ಆ ಫಲವನ್ನ ಭೋಗಿಸುವನು ನಾನು, ನಾನು ಭೋಗ್ತಾ ಅನ್ಕೊಳ್ತೀನಿ. ಅದನ್ನ ಕರ್ಮವನ್ನು ಮಾಡೋದನ್ನು ನಾನು ಕರ್ಮ ಮಾಡಿದ್ದು ಕರ್ತೃ ಅಂತ ಅನ್ಕೊಳ್ತೀನಿ. ಮತ್ತೆ ಆ ಫಲದಿಂದ ಏನು ಬರುತ್ತೆ, ಅಥವಾ ಕಷ್ಟ ದುಃಖ ಅಥವಾ ಇರ್ಬೋದು, ಸಂತೋಷ ಇರ್ಬೋದು, ಒಳ್ಳೆಯ ಫಲ ಸಿಗ್ಬೋದು, ಅಥವಾ ನನಗೆ ಅದರ ವ್ಯತಿರಿಕ್ತವಾದಂತಹ ಫಲ ಸಿಗ್ಬೋದು. ಅದರಿಂದ ವಾಸನೆಗಳು ಹುಟ್ಟಾಕೊಳ್ಳುತ್ತೆ. ಅದರಿಂದ ಮತ್ತೆ ಕರ್ಮಗಳನ್ನ ಮಾಡೋದಕ್ಕೆ ನಮ್ಮನ್ನ ಸೆಳೆಯುತ್ತೆ. ಬೇಡ ಅನ್ನೋದನ್ನ ನಾವು ದೂರ ಇಡಕ್ಕೆ ನೋಡ್ತೀವಿ. ನಮಗೆ ಇಷ್ಟ ಆಗಿದ್ದಾದ್ರೆ ಮತ್ತೆ ಅವುಗಳನ್ನು ಪಡೆಯೋದಕ್ಕೆ ಮತ್ತೆ ಕರ್ಮವನ್ನು ಮಾಡ್ತೀವಿ. ಹೀಗೆ ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ಅದು ನಮ್ಮನ್ನ ಬಂಧಿಸುತ್ತೆ. ಆ, ಇಲ್ಲಿ ಆ, ಹೀಗೆ ಇನ್ನು ಮುಂದೆ ವಿವರಿಸೋಣ. ಈ- ಇವಾಗ ಮಾಲಾಜಿ, ಅಹಂಕಾರ ಅಂತಂದ್ರೆ ನೀವು ಏನಂತ ತಿಳ್ಕೊಂಡಿದ್ದೀರಾ? ಶ್ರೀಕೃಷ್ಣ ಹೇಳೋದೇನು ಅಂದ್ರೆ, ಈ ಅಹಂಕಾರದಿಂದ ಪ್ರಭಾವದಿಂದ ಮೂಢತೆ ಬರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಸ್ವಲ್ಪ ಚೇಂಜ್ ಮಾಡೋಣ. ಹೇಳಿ, ನೀವು ಹೇಳಿ, ನಾನು ಚೇಂಜ್ ಮಾಡ್ತಾ ಇರ್ತೀನಿ.
ಮಾಲಾಜಿ, ಅಹಂಕಾರ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಮಾಲಾ ಮ್ಯಾಮ್, ಯಾಕೋ ಪಾಪ ಇವತ್ತು ಅವರಿಗೆ ಇಂಟರ್ನೆಟ್ ಅದೇ ಏನೋ ಕೈ ಕೊಟ್ಟಿದೆ. ಕೈ ಕೊಡ್ತಾ ಇದೆ ಅನ್ಸುತ್ತೆ ಮ್ಯಾಮ್. ಹೇಳಿ, ನೀವು ಹೇಳಿ, ಅವ್ರಿಗೆ ಪೂರ್ತಿ ಸರಿ ಹೋದ್ಮೇಲೆ ಬರಲಿ, ಇನ್ನು ಬೇಕಾದಷ್ಟು ಇದೆಯಲ್ಲ. ಆ ಅಹಂಕಾರ ವಿವರಿಸಿ, ಅದರ ಪ್ರಭಾವದಿಂದ ಮೂಢತೆ ಹೇಗೆ ಬರುತ್ತದೆ? ಅಹಂಕಾರ ಅಂತ ಅಂದ್ರೆ ಹ್ಮ್ ನಾನು, ಅಲ್ಲ, ನನ್ಗೆ ಒಂದು ಗೊತ್ತು, ಕರೆಕ್ಟ್. ನಾನೇ ಮಾಡ್ಬಲ್ಲೆ, ಅದೆಲ್ಲ ಹ್ಮ್ ನಂಗೆ ಗೊತ್ತಿತ್ತು. ಆದ್ರೆ ಅದಕ್ಕೆ ಕರ್ತ ಯಾರು, ಇದೆಲ್ಲ ಹೇಗ್ ನಮಗ್ ತಿಳಿತಾ ಇದೆ? ಒಂದ್ಸಲ ಗುರುಜಿಗಳು ಹೇಳ್ದಂಗೆ ನಾವ್ ಬರೀ ಸ್ಪೀಕರ್ ಅಷ್ಟೇ, ನಾವ್ ಏನ್ ಮಾತಾಡ್ಬೇಕು ಅನ್ಕೋತೀವಿ ಅದೆಲ್ಲ ಶ್ರೀಕೃಷ್ಣ ಪರಮಾತ್ಮಂದ ಇದು ದಯೆ ಅಂತ. ಆದ್ರೆ ನಾವ್ ಅನ್ಕೊಳ್ಳೋದು ಇಲ್ಲ, ನಾನೇ ಜಾಣ, ನಾನೇ ಚೆನ್ನಾಗ್ ಮಾತಾಡ್ಬಿಟ್ಟೆ, ಎಲ್ರಿಗೂ ಒಳ್ಳೆ ಉತ್ತರ ಕೊಟ್ಟೆ, ಹಂಗೆ ನಾವು ಅನ್ನೋದು ಬೇರೆ ಅಹಂಕಾರದ ಅರ್ಥ ಕೊಟ್ರೆ, ನಾನೇ ಅನ್ನೋದೇ ಬೇರೆ ಅರ್ಥ ಕೊಡುತ್ತೆ ಮ್ಯಾಮ್. ಹ್ಮ್ ಇವಾಗ ನೀವ್ ಇನ್ನೊಂದ್ಸಲ ಹೇಳ್ದಂಗೆ ಕಾಫಿ ನಾನ್ ಮಾಡ್ದೆ ಚೆನ್ನಾಗಿತ್ತ ಅಂತ ನಾನ್ ಮಾಡ್ದೆ ಅಂತ ಹೇಳ್ತೀವಿ. ಆದ್ರೆ ಹಾಲ್ ನಾವ್ ತಂದ, ಪಾತ್ರೆ ನಾವ್ ಕಂಡಿಡ್ದ್ವಾ, ಹೊಲೆ ಉರಿಯೋದ್ ನಮ್ಗ್ ಗೊತ್ತಾ? ಹಂಗೆ ಏನೂ ಗೊತ್ತಿಲ್ಲ ನಮ್ಗೆ, ಎಲ್ಲಾ ಸೃಷ್ಟಿಯಲ್ಲಿ ಸಿಕ್ತು, ಅದನ್ನ ಏನೋ ಹಿಂಗೊಂದ್ ಮಿಕ್ಸಪ್ ಮಾಡ್ಬಿಟ್ಟು ನಾನ್ ಮಾಡ್ದೆ ಅಂತ ಹೇಳ್ಕೊಳ್ಳೋದೇ ಅಹಂಕಾರ ಅಂತ ಅನ್ಕೊಂಡಿದ್ವಿ ಮ್ಯಾಮ್. ಅದರ ಹ್ಮ್ ಪ್ರಭಾವ ಮೂಢತೆ ಹೇಗೆ ಬರುತ್ತದೆ? ಈಗ ಅದೇ ಮೂಢತೆ ಅಂತ ಅಂದ್ರೆ ಜಂಬ ಇರ್ಬೋದಾ ಮ್ಯಾಮ್? ಜಂಬನಾ? ಹ್ಮ್. ಅಲ್ಲ, ನಮ್ಗೆ ಏನು ಅಂತ ಸರಿಯಾದ ಕ್ಲಾರಿಟಿ ಇಲ್ಲದೆ ಹೋಗೋದು ಮೂಢ ಇದು ಭಾವ. ಹಾ ಹಾ ಮ್ಯಾಮ್, ಈಗ ನಾವೇ ತಗೊಳ್ಳಿ, ಈಗ ಭಗವದ್ಗೀತೆ ಸೇರ್ಕೊಳಕ್ ಮುಂಚೆ ನಮ್ಗೇನೋ ಅಷ್ಟೊಂದ್ ಗೊತ್ತಿಲ್ಲ, ಈಗ್ಲೂ ನಿಜ ನಮ್ಗ್ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಏನೋ ಒಂದ್ ರೂಪಾಯಲ್ಲಿ 20 ಪೈಸೆ ಅಷ್ಟು ಅರ್ಥ ಮಾಡ್ಕೊಂಡಿದೀವಿ. ಅದೇ ರೀತಿ ಗೊತ್ತಿಲ್ದೆ ಇರೋರು ಅದ್ರ ಬಗ್ಗೆ ನಾನೇ ಮಾಡ್ಬಿಟ್ಟೆ, ನಾನೇ ಚೆನ್ನಾಗ್ ಮಾಡಕ್ ಗೊತ್ತು, ಇದ್ ನಾನ್ ಮಾಡಿದಕ್ ತಾನೇ ಇಷ್ಟ ಟೇಸ್ಟ್ ಆಗಿರೋದು, ನಾನ್ ದುಡ್ಡು ಹ್ಮ್ ತಂದಾಕ್ ಎಲ್ಲ ಚೆನ್ನಾಗಿರೋದು, ಈ ತರ ಬಂದ್ಬಿಡುತ್ತೆ ಮ್ಯಾಮ್. ಬಟ್ ಇದಕ್ಕೆಲ್ಲ ಯಾರು, ನನ್ ದೇಹ ಅಂದ್ರೆ ಏನು, ಬುದ್ಧಿ ಅಂದ್ರೆ ಏನು, ಇದೆಲ್ಲ ಎಲ್ಲಿಂದ ನಮಗ್ ಸಿಗ್ತಾ ಇದೆ ಅಂತ ತಿಳ್ಕೊಂಡ್ರೆ ನಾನು ಅನ್ನೋದು ಇರಲ್ಲ ಮ್ಯಾಮ್. ಅಂದ್ರೆ ಹ್ಮ್ ಎಲ್ರು ಜ್ಞಾನಿವಂತರು ಅದನ್ನ ಮೂಢತೆಯಿಂದ ಆಚೆ ಬಂದಿರ್ತಾರೆ, ಬಟ್ ನಮ್ ತರ ಅಜ್ಞಾನಿಗಳು ಮೂಢತೆ ಒಳಗಡೆನೆ ಸೇರ್ಕೊಂಡಿರ್ತೀವಿ ಮ್ಯಾಮ್. ಈ ಅಹಂಕಾರ ಅನ್ನೋದು ಗರ್ವ ಅಂತ ಅಲ್ಲ, ನಾವು ಹಾ ಮ್ಯಾಮ್. ಓನರ್ಶಿಪ್ ತಗೊಂಡ್ಬಿಡೋದು. ನಾನ್ ಮಾಡ್ದೆ, ಕರ್ತೃತ್ವ ಹಾ ಹಾ ತೆಗೆದುಕೊಳ್ಳೋದು ಅಹಂಕಾರ ಅಂತಬಿಟ್ಟು. ಅದಿಲ್ಲದೆ ಇದ್ರೆ ಯಾವ ಚಟುವಟಿಕೆಗಳು ನಡೆಯಲ್ಲ. ಎಲ್ಲರೂ ನಾನು ಮಾಡ್ತೀನಿ ಅಂತ ಅನ್ಕೊಂಡಾಗ್ಲೇನೆ ಮಾಡೋಕ್ಕಾಗೋದು ಅಲ್ವಾ? ಇವಾಗ ನಾನು ಏನಾದ್ರು, ನೀವು ಮಗುಗೆ ಏನಾದ್ರು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಒಂದು ಪ್ರೇರೇಪಣೆ, ನಾನು ಮಾಡ್ತೀನಿ, ಇದು ಇದು ನನ್ನ ಕರ್ತವ್ಯ ಅಂತ ತಗೊಂಡಾಗ ಆಗ್ಲೂ ಸಹ ನಾನು ಅನ್ನೋದು ಇದ್ದೇ ಇರುತ್ತೆ. ಆ ನಾನು ಅಂತ ಅಂದ್ಬಿಟ್ಟು ನಾವೇನ್ ಅನ್ಕೊಳ್ತೀವೋ ಅದೇ ಅಹಂಕಾರ. ಇದರಲ್ಲಿ ಅಹಂಕಾರ ಅನ್ನೋದು ಇದು ಸುಳ್ಳು ಅಹಂಕಾರ. ಈ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ಈ ಅಹಂಕಾರವನ್ನು ಇಟ್ಕೊಂಡು ನಾನು ಚಟುವಟಿಕೆಗಳನ್ನ ಮಾಡ್ತೀನಿ. ಆದರೆ ನಿಜವಾದ ನಾನು ಯಾರು ಅಂತಂದ್ರೆ ಆತ್ಮಸ್ವರೂಪ. ಅದು ಏನು ಮಾಡೋದು ಇಲ್ಲ, ಅದು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ, ಅದು ಸುಮ್ಮನೆ ಇರುತ್ತೆ. ಎಲ್ಲವೂ ಸಹ ಇಲ್ಲಿ ಪ್ರಕೃತಿಯಲ್ಲಿ ನಡೀತಾ ಇರೋದು. ಇವಾಗ ಇಷ್ಟು ಹೇಳಿದಾಯ್ತು. ಇದನ್ನು ಮುಂದುವರಿಸಿ ಇಲ್ಲೇ ಕೊಟ್ಟಿದೆ, ನಾನು ಕರ್ತ ಎಂದು ತಿಳಿಯುವವನು ಯಾರು? ಇವಾಗ ಆತ್ಮ ಅಲ್ಲ ಅಂತ ಹೇಳಿದೆ ಅಲ್ವಾ, ನಾನ್ ಕರ್ತ ಅಂತಂದ್ಬಿಟ್ಟು, ಆತ್ಮ ನಾನ್ ಕರ್ತನೂ ಅಲ್ಲ, ಆತ್ಮ ಭೋಕ್ತಾನೂ ಅಂತೂ ಅಲ್ಲ. ಏನು ನಾನು ಅಂತ ಅದ್ ನನ್ನಿಂದ ಆಗ್ತಿದೆ ಅಥವಾ ನಾನು ಆತರ ಏನು ಅನ್ಕೊಳಲ್ಲ. ಆದ್ರೆ ದೇಹ ಆತ್ಮ ಇಲ್ಲ ಅಂತ ಅಂದ್ರೆ ದೇಹನೂ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ದೇಹನೂ ಕರ್ತ, ಇಲ್ಲ. ಹ್ಮ್ ಆ ನಾನು ಕರ್ತ ಎಂದು ತಿಳಿಯುವವನು ಯಾರು ಅಂದ್ರೆ ಪ್ರಕೃತಿನ ಮ್ಯಾಮ್? ಇಲ್ಲ, ಪ್ರಕೃತಿಯಿಂದ ಪ್ರಕೃತಿ ಅಲ್ಲ. ಆ, ನಿಮಗೊಂದ್ಸತಿ ವಿವರಿಸಿ ಹೇಳಿದ್ದೆ, ಈ ಆ, ಒಂದು ಸೂಕ್ಷ್ಮ ಶರೀರ ಅದು ಹೇಗೆ ಈ ದೇಹವನ್ನು ಹಿಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಸುತ್ತೆ ಆ, ಅನ್ನೋದನ್ನ. ಅದರಲ್ಲಿ ಈ ಮನಸ್ಸಲ್ಲಿ 4 ವಿಭಾಗಗಳು, ಅದರಲ್ಲಿ ಒಂದು ಅಹಂಕಾರ ಅನ್ನೋದು, ಮನಸ್ಸು, ಬುದ್ಧಿ, ಚಿತ್ತ ಅಂತ ಇರುತ್ತೆ. ಈ ಹೌದು. ಅಹಂಕಾರ ಒಡೆತನ.
ಸ್ಥಾಪನೆ ಏನು ಮಾಡ್ತೇನೆ, ನಾನು ಮಾಡಿದೆ, ನಾನು ಕರ್ತ ಅಂತಂದ್ಬಿಟ್ಟು. ಅದು ನಮಗೆ ಆತ್ಮಜ್ಞಾನ ಇಲ್ಲದೆ ಇದ್ದಾಗ ಅದೇ ಕೆಲಸ ಮಾಡೋದು. ನಾನು ಮಾಡಿದೆ, ನೀವು ಹೇಳಿದ್ರಿ ಈಗ ತಾನೇ ಹೇಳಿದ್ರಿ, ಈಗ ಭಗವದ್ಗೀತೆ ನಾನು ಕಲಿತಾ ಬಂದ ಹಾಗೆ ನನ್ನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಓ, ಹೌದು. ಇದು ಆ, ಇದು ನಾನಲ್ಲ ಮಾಡ್ತಾ ಇರೋದು, ಇಲ್ಲಿ ಅನೇಕ ಒಂದು ವಿಷಯಗಳು ಇದೆ, ಅವುಗಳೆಲ್ಲನೂ ಸೇರಿ ನಡೆಸ್ತಾ ಇರೋದು. ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದು ತಪ್ಪು ಅನ್ನೋದು ಇಷ್ಟು ಮಟ್ಟಿಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಹೌದು ಅಲ್ವಾ? ಮ್ಯಾಮ್. ಹೌದು. ಹಾಗೆ ಆದರೆ ನಾನ್ ಮಾಡ್ತಾ ಇದ್ದೀನಿ ಅಂತ ಇಷ್ಟು ದಿನ ಅನ್ಕೊಂಡಿದ್ದು ಈ ಅಹಂಕಾರವೇ ಅಲ್ವಾ? ನಾನ್ ಹೌದು ಮ್ಯಾಮ್. ಮಾಡ್ತಾ ಇದ್ದೀನಿ, ನಾನ್ ಮಾಡಲಿಲ್ಲ ಅಂತ, ನಾನ್ ಕಾಫಿ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲರೂ ಹೇಗೆ ಕುಡಿತಾರೆ? ನಾನ್ ಮಾಡಿದ್ರೆ ತಾನೇ ಕುಡಿಯೋದು. ಹೌದು ಮ್ಯಾಮ್. ಹೌದು ಅಂದ್ರೆ ಮ್ಯಾಮ್. ಅಲ್ಲಿ ಸರಿಯಾಗಿ ನೋಡಿದಾಗ ಅಲ್ಲಿ ನಾನ್ ಕಾಫಿ ಮಾಡ್ಲೇ ಇಲ್ಲ ಅಲ್ವಾ? ನಾನು ಹೌದು. ಆತ್ಮಸ್ವರೂಪಿ ಅಂತ ನೋಡಿದಾಗ ಅಲ್ಲಿ ಮ್, ನಾನು ಏನು ಮಾಡಿಲ್ಲ, ಅಲ್ಲಿ ಎಲ್ಲ ಪ್ರಕೃತಿಯಲ್ಲೇ ನಡೀತಾ ಇದೆ ಅಂತಾಯ್ತು. ಹೇಗೆ ನಮ್ಮ ಇಂದ್ರಿಯಗಳು ಇಂಥದ್ದು ಬೇಕು ಅಂತಂದ್ಬಿಟ್ಟು ಹೇಳುತ್ತವೆ. ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಮಗೆ ಬಯಕೆಗಳು ಬರುತ್ತೆ, ಓ ಇಂಥದ್ದು ಬೇಕು ಅಂತಂದ್ಬಿಟ್ಟು. ಆವಾಗ ನಮ್ಮಲ್ಲಿ ಏನೋ ವಾಸನೆಗಳು ಇರುತ್ತೆ. ನನಗೆ ಕಾಫಿ ವಾಸನೆ ಇದೆ, ನನಗೆ ಇವಾಗ ಕಾಫಿ ಬೇಕು ಅಂತ ಅಂದಾಗ ಅನ್ನೋದು ನನಗೆ ಬರುತ್ತೆ, ನನ್ನ ಸ್ಮರಣೆಯಲ್ಲಿ ಇರುತ್ತೆ. ಅದಕ್ಕೆ ಕಾಫಿ ಮಾಡಬೇಕು, ಅದಕ್ಕೆ ನನ್ನ ಆ, ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಎಲ್ಲ ಏನೇನು ಸಾಮಾನುಗಳು ಇದೆ ಎಲ್ಲ ನೋಡಿಕೊಂಡು ಮತ್ತೆ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡ್ತೀನಿ. ಮಾಡ್ತೀನಿ ಮತ್ತೆ ಕುಡಿತೀನಿ, ಅದನ್ನ ಭೋಗಿಸ್ತೀನಿ. ನಾನು ಅಂತ ಅನ್ಕೊಳ್ತೀನಿ, ನಾನು ಮಾಡಿದೆ, ನಾನು ಕುಡ್ದೆ, ಸಂತೋಷ ಪಟ್ಟೆ ಅಂತ. ಆದರೆ ತಿಳುವಳಿಕೆ ಬಂದ ಹಾಗೆ ನಾನು ಇದೆಲ್ಲನೂ ಏನು, ಯಾವ್ದು ಕಾಫಿ ಕುಡಿದ್ರಿ? ದೇಹ ಪೋಷಣೆಗೋಸ್ಕರ ನೀವು ಕಾಫಿ ಕುಡಿದ್ರಿ. ನಿಮ್ಗೆ ಕಾಫಿನೇ ಬೇಕು ಅಂತ ಯಾವ್ದು ಹೇಳ್ತು? ನಿಮ್ಮ ಮನಸ್ಸು ಹೇಳ್ತು. ಹೌದು ಮ್ಯಾಮ್. ಇಲ್ಲಿ ಇಲ್ಲಿ ಏನೇನ್ ಕೆಲಸ ಮಾಡಿದೆ? ನನ್ನ ಆ, ಪ್ರಾಣಶಕ್ತಿ ಕೆಲಸ ಮಾಡಿದೆ, ನನ್ನ ಜ್ಞಾನೇಂದ್ರಿಯಗಳ ಕೆಲಸ ಮಾಡಿವೆ, ಕರ್ಮೇಂದ್ರಿಯಗಳು ಕೆಲಸ ಮಾಡಿದೆ, ಮತ್ತೆ ಅಂತಃಕರಣ, ಅಂತಃಕರಣದಲ್ಲಿ 4 ವಿಭಾಗಗಳು ಹೇಳದ್ನಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಅವು 4 ಕೆಲಸ ಮಾಡಿದೆ. ಇವು ಎಲ್ಲೂ ಕೆಲಸ ಮಾಡಿ ದೇಹ ದೇಹ ತಾನೇ ಆ, ಇದೆಲ್ಲ ಹೊರಗಡೆ ಪ್ರಪಂಚದಲ್ಲಿ ಕರ್ಮಗಳನ್ನ ಮಾಡಬೇಕಾದ್ರೆ ಆ ದೇಹವನ್ನು ಉಪಯೋಗಿಸ್ಕೊಂಡು ಈ ಕಾಫಿಯನ್ನ ಮಾಡ್ತು. ಇವಿಷ್ಟು ಕೆಲಸವು ಇದೆಲ್ಲ ಯಾವುದಕ್ಕೆ ಸೇರಿದೆ? ಎಲ್ಲ ಪ್ರಕೃತಿಗೆ ಸೇರಿರೋದು. ಇದು ಯಾವುದು ನಾನಲ್ಲ. ಈ ದೇಹನೂ ನಾನಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವೂ ನಾನಲ್ಲ, ಈ ಪ್ರಾಣ ಶಕ್ತಿಯೂ ನಾನಲ್ಲ. ಮತ್ತೆ ಎಲ್ಲ ಬಳಸಿರೋದು ಸಹ ಈ ಪ್ರಕೃತಿಯಲ್ಲಿ ಇರುವಂತಹದ್ದೇ. ಅದಕ್ಕೇನು ಒಂದು ಫಾರ್ಮಲ್ ಇರುವಂತಹ ಎನರ್ಜಿ ಇನ್ನೊಂದು ಫಾರ್ಮಲ್ ಆಯ್ತು. ಅದು ಏನು ಆ, ಎಲ್ಲೂ ವ್ಯಯವಾಗಿ ಎಲ್ಲೋ ಹೋಗಕ್ಕೆ ಸಾಧ್ಯ ಇಲ್ಲ. ಇವಾಗ ಏನು ನೀವು ಹೊರಗಡೆಯಿಂದ ತಂದಿದ್ದು ನೀವು ಕುಡಿತೀರ, ಅವಾಗ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಅದಕ್ಕೆ ನೀವು ಇನ್ನೊಂದು ಏನಾದರೂ ಕೆಲಸವನ್ನು ಮಾಡ್ತೀರಾ, ಅದು ಇನ್ನೊಂದು ರೀತಿಯಲ್ಲಿ ಪರಿವರ್ತನೆಗೊಳ್ಳುತ್ತೆ. ಅದು ಎಲ್ಲೂ ಶಕ್ತಿ ಅನ್ನೋದು ಎಲ್ಲೂ ಆ, ಹಾಳಾಗಲ್ಲ. ಒಂದು ಥರದಿಂದ ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಬದಲಾವಣೆ ಆಗುತ್ತೆ. ಅದಕ್ಕೆ ನಾವು ಪ್ರಕೃತಿಯಲ್ಲಿ ನೋಡೋದು ಎಲ್ಲ ಬದಲಾವಣೆಗಳನ್ನ ಅಷ್ಟೇ. ಇವಾಗ ಒಂದು ಮರ ನೋಡ್ತೀವಿ, ಅದು ಹೇಗೆ ಬಂತು? ಒಂದು ಬೀಜದಿಂದ ಬಂತು, ಸಸಿ ಆಯಿತು, ಮರ ಆಯಿತು, ಅದು ಫಲ ಕೊಡ್ತು, ಹೀಗೆ ಅದರದ್ದು ಲೈಫ್ ಸೈಕಲ್ಲು. ಮತ್ತೆ ಆ ಬೀಜದಿಂದ ಮತ್ತೆ ಸಸಿ ಆಗುತ್ತೆ, ಹೀಗೆ ಚಕ್ರ ನಡೆಯುತ್ತೆ. ಒಂದರಿಂದ ನಾವು ಏನಾಯ್ತು, ಆ ಗಿಡ ಹುಟ್ಟಿತು ಹೋಯ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಹಾಗೇನಿಲ್ಲ, ಅದು ಗೊಬ್ಬರ ಆದ್ರೂ ಅದು ಶಕ್ತಿಯಾಗಿ ಅಸ್ತಿತ್ವದ ರೂಪದಲ್ಲಿ ಇದ್ದೇ ಇರುತ್ತೆ, ಯಾವತ್ತೂ ಹಾಳಾಗಲ್ಲ. ಆದ್ರೆ ಇಲ್ಲಿ ಇದನ್ನೆಲ್ಲ ನಡೆಸ್ತಾ ಇರೋದು ಪ್ರಕೃತಿಗೆ 3 ಗುಣಗಳಿರುತ್ತೆ. ಅದು ಹೀಗೆ ಸತ್ವ, ರಜಸ್ ಮತ್ತು ತಮಸ್. ಸಾತ್ವಿಕ ಗುಣಗಳಿದ್ದಂತಹ ವ್ಯಕ್ತಿ ಏನು, ಎಲ್ಲ ಒಳ್ಳೆಯ ಒಂದು ಬುದ್ಧಿಮತ್ತೆ ಅನ್ನೋದು ಇರುತ್ತೆ.
ಒಳ್ಳೆಯ ಜ್ಞಾನ ಇರುತ್ತೆ. ಅವನು ಶುದ್ಧವಾಗಿ ಸಮಾಜಕ್ಕೆ ಆ, ಯಾವುದು ಬೇಕು ಅಂತಹದನ್ನ ಅವನು ಕೊಡುವಂತಹವನಾಗಿರ್ತಾನೆ. ಅವನ ಜ್ಞಾನ ಚೆನ್ನಾಗಿರುತ್ತೆ, ಅವನ ಬುದ್ಧಿಯಲ್ಲಿ ಪರಿಶುದ್ಧತೆ ಅನ್ನೋದು ಇರುತ್ತೆ. ಹಾಗಾಗಿ ಅವನು ಸಮಾಜವನ್ನ ಉದ್ಧಾರ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ದೈವಿಕ ಭಾವನೆಯನ್ನ ಹೊಂದಿರ್ತಾನೆ. ರಜಸ್ಸಿದ್ದಾಗ ತುಂಬಾ ಸ್ವಾರ್ಥಪರನಾಗಿರ್ತಾನೆ. ಎಲ್ಲವೂ ತುಂಬಾ ಚಟುವಟಿಕೆ ಇರುತ್ತೆ, ಆದ್ರೆ ಎಲ್ಲವೂ ನನಗೆ ಇರಬೇಕು. ನಾನು ಇದನ್ನೆಲ್ಲ ಗಳಿಸಿರೋದು ನಾನು ನಾನು ಕರ್ತೃ, ನಾನು ಗಳಿಸಿದ್ದೀನಿ, ಅದಕ್ಕೆ ನಾನೇ ಭೋಕ್ತನಾಗಬೇಕು. ನಾನು ಇನ್ನೊಬ್ಬರಿಗೆ ಅದನ್ನ ಸ್ವಾಧೀನಕ್ಕೆ ನಾನು ಬಿಡಕ್ಕೆ ನಾನು ಒಂದಿಷ್ಟು ಇಷ್ಟಪಡಲ್ಲ ಅಂತಂದ್ಬಿಟ್ಟು. ಆಮೇಲೆ ತಮಸ್ಸ ಅಂತಂದ್ರೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಅಥವಾ ಸಮಾಜಘಾತುಕ ಆ, ಶಕ್ತಿಗಳು ಏನು ಇರ್ತಾರೆ ಅವರಿಗೆ ಅಂತಹ ಒಂದು ಕ್ರೂರವಾದ ಮನೋವೃತ್ತಿ ಬೆಳ್ಕೊಂಬಂದ್ಬಿಟ್ಟಿರುತ್ತೆ. ಅದು ತಾಮಸ ಗುಣದಿಂದ ಬರುತ್ತೆ ಅಂತ. ಈ ಎಲ್ಲ ಮೂರು ಗುಣಗಳು ಯಾವುದೇ ಆಗಲಿ, ಮೂರು ಗುಣಗಳು ಸಹ ಎಲ್ಲವೂ ಬಂಧನಕ್ಕೆ ಕಾರಣವೇ ಆಗಿರುತ್ತೆ. ಯಾವಾಗ ನಾನು ಅಹಂಕಾರದೊಡನೆ ತಾದಾತ್ಮ್ಯತೆಯನ್ನು ಪಡೆದಾಗ, ಈ ಅಹಂಕಾರ ನಾನ್ ಮಾಡಿದೆ ಕರ್ತೃತ್ವ ಭಾವದಲ್ಲಿ ಮಾಡಿದಾಗ ಎಲ್ಲವೂ ಬಂಧನಕ್ಕೆ ಕಾರಣವೇ. ಈ ಸಾತ್ವಿಕ ಭಾವಕ್ಕೆ ವಿಭೀಷಣನನ್ನು, ಈ ರಾಜಸಿಕ ಭಾವಕ್ಕೆ ರಾವಣನನ್ನು, ಇದು ಕುಂಭಕರ್ಣನನ್ನ ಈ ತಮಸ್ ಗುಣಕ್ಕೂ ಯಾವಾಗ್ಲೂ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ ಈ ಆಧ್ಯಾತ್ಮದಲ್ಲಿ. ನಮ್ಗೆ ಸುಲಭವಾಗಿ ಈ ಮೂರು ಗುಣಗಳು ಅರ್ಥ ಆಗ್ಬೇಕು ಅಂತಂದ್ರೆ ಆ ಮೂರು ಜನನ ಜ್ಞಾಪಿಸ್ಕೊಂಡ್ರೆ ಹೇಗಿರ್ತಾರೆ ಅಂದ್ರೆ ಗೊತ್ತಾಗತ್ತೆ. ಹೇಗೆ ತಮಸ್ ಇದ್ದವರು ಹೇಗಿರ್ತಾರೆ, ತುಂಬಾ ರಜಸ್ಸು ಜಾಸ್ತಿ ಇದ್ದವರು ಹೇಗಿರ್ತಾರೆ, ಅದೇ ಸಾತ್ವಿಕ ಗುಣ ಜಾಸ್ತಿ ಇದ್ದವರು ಹೇಗಿರ್ತಾರೆ ಅಂತ. ಆದ್ರೆ ಯಾವುದೇ ಗುಣ ಆಗ್ಲಿ, ನಾನು ಅಹಂಭಾವದೊಂದಿಗೆ ಅಹಂಕಾರದೊಂದಿಗೆ ನಾನು ತಾದಾತ್ಮ್ಯತೆಯನ್ನು ಪಡೆದಾಗ ಎಲ್ಲವೂ ಬಂಧನವೇ. ಅವುಗಳೇ ಈ ಪ್ರಕೃತಿಯಲ್ಲಿ ಆಟ ಆಡಿಸೋದು. ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತಂದ್ರೆ, ಇದು ಪ್ರಕೃತಿಯಲ್ಲಿ ನಡೀತಾ ಇದೆ, ಆದ್ರೆ ನಾನು ಪ್ರಕೃತಿ ಅಲ್ಲ, ನಾನು ಚೈತನ್ಯ ಶಕ್ತಿ, ನಾನು ಆತ್ಮ. ಇದನ್ನೆಲ್ಲ ಈ ಕ್ರಿಯೆಗಳೇ ಆಗೋದನ್ನೆಲ್ಲ ನಾನು ಗಮನಿಸ್ತಾ ಇರೋನು ಅನ್ಕೊಂಡಾಗ ನನ್ನ ಗಮನದಲ್ಲಿ ತಾನೆ ಇವಾಗ ನಾನು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದು ಬೇರೆ, ನಾನ್ ಬೇರೆ ತಾನೆ. ಆದ್ರೆ ನನ್ನ ಮನ್ಸಲ್ಲಾಗೋದನ್ನ ನಾನು ಹಾಗೆ ಅನ್ಕೊಳ್ಳಲ್ಲ, ಹೌದಾ ಅಲ್ವಾ? ಅದು ನನ್ನ ಗಮನಕ್ಕೆ ಬರುತ್ತೆ ಅಲ್ವಾ? ನಾನು ಮಾಡೋ ಚಟುವಟಿಕೆಗಳು ನನ್ನ ಗಮನಕ್ಕೆ ಬರುತ್ತೆ ಅಲ್ವಾ? ನನ್ನ ದೇಹ ಅನ್ನೋದು ನನ್ನ ಗಮನದಲ್ಲಿದೆ ಅಲ್ವಾ? ಯಾವುದು ನನ್ನ ಗಮನಕ್ಕೆ ಬರುತ್ತೋ ಅದು ನಾನಲ್ಲ. ಹೊರಗಡೆ ಪ್ರಪಂಚದಲ್ಲಿ ಏನಿದೆ ಎಲ್ಲ ಏನು, ಈ ಚರ್ಮನೇ ಬಾರ್ಡರ್ ನಮಗೆ, ಅದರಿಂದ ಆಚೆ ಇರೋದೆಲ್ಲ ಬೇರೆ ಅಂತ ನಾವು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆದ್ರೆ ನಾನು ಅಂತ ತೆಗೆದುಕೊಂಡಾಗ ನಾನು ಈ ದೇಹದಲ್ಲಿ ಮಾಡೋ ಎಲ್ಲ ಚಟುವಟಿಕೆಗಳು ನನ್ನಿಂದಲೇ ಆಗ್ತಾ ಇದೆ. ಮತ್ತೆ ನಾನು ಆಲೋಚನೆಗಳನ್ನ ಏನ್ ಮಾಡ್ತೀನಿ ಅದೆಲ್ಲ ಆಲೋಚನೆಗಳು ಜೊತೆಗೆ ನಾನು ಜೋಡಿಸ್ಕೊಳ್ತೀನಿ ನಾನು ಅನ್ನೋದನ್ನ. ಆವಾಗ ಆ ಆಲೋಚನೆಗಳು ಮತ್ತೆ ಈ ಸುಖ ದುಃಖಗಳು ಮನಸ್ಸಿನ ಜೊತೆಗೆ ನಾನು ತಾದಾತ್ಮ್ಯತೆಯನ್ನು ಪಡೆದಾಗ ನಾನು ಮನಸ್ಸೇ ಆಗೋಗ್ತೀನಿ. ಆ ಒಂದು ತಪ್ಪನ್ನ ತಿದ್ದುಕೊಳ್ಬೇಕು, ಅದೇ ಆತ್ಮಜ್ಞಾನ. ಅವನ್ನೆಲ್ಲ ನಾನು ಅರಿತಾ ಇದ್ದೀನಿ, ನನ್ನ ಅರಿವಿನಲ್ಲಿ ಅವೆಲ್ಲ ನಡೀತಾ ಇದೆ ಅಂತ ತಿಳಿದುಕೊಂಡ್ರೆ ಅದು ಆತ್ಮಜ್ಞಾನ. ಆಗ ನನಗೆ ಯಾವುದು ಬಂಧನಕ್ಕೆ ಕಾರಣವಾಗಲ್ಲ, ಆಗ ನನ್ನ ಕರ್ತೃತ್ವ ಭಾವ ಅನ್ನೋದು ಇರಲ್ಲ. ಆವಾಗ ನಾನು ಮಾಡುವ ಕೆಲಸಗಳು ಯಾವ ನನಗೆ ಬಂಧನವನ್ನ ಉಂಟು ಮಾಡಲ್ಲ. ಮತ್ತೆ ಪ್ರತಿಯೊಂದು ಕಾರ್ಯವೂ ಸಹ ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೆ. ಯಾಕೆಂದ್ರೆ ನನ್ನಲ್ಲಿರೋದು ಆತ್ಮವೇ, ಬೇರೆ ಎಲ್ಲದರಲ್ಲೂ ಇರೋದು ಆತ್ಮವೇ ಅನ್ನೋದು ಸ್ಪಷ್ಟತೆ ಗೊತ್ತಾಗೋಗ್ಬಿಡತ್ತೆ. ಎಲ್ಲವೂ ಇಲ್ಲಿರೋದು ಪರಮಾತ್ಮನೇ ಅನ್ನೋದು ಗೊತ್ತಾದಾಗ ನನಗೆ ನಾನು ಬೇರೆ ಮತ್ತೆ ಇನ್ನೊಂದು ಬೇರೆ, ಎರಡನೆಯದು ಇಲ್ಲ ಅನ್ನುವ ಅರಿವಾಗುತ್ತೆ. ಹೀಗೆ ಪ್ರಕೃತಿಯಲ್ಲಿ ನಡೆಯೋದು ಮಾತ್ರ ಎಲ್ಲ ತ್ರಿಗುಣಗಳ ಆಟ. ನಾನು ಅದನ್ನ ಮೀರಿ ನಾನು ಯಾರು ಅಂತ ತಿಳಿದುಕೊಂಡ್ರೆ ಅದೇ ಕೈವಲ್ಯ, ಒಂದೇ ಭಗವಂತ ಮಾತ್ರನೇ ಇರೋದು. ಅವಾಗ ನನಗೆ ಮೋಕ್ಷ, ನನಗೆ ಈ ಬಂಧನ ಅನ್ನೋದು ಇರಲ್ಲ.
ಮಾಲಾಜಿ ಇದ್ದೀರಾ? ಏನಾದರೂ ಕ್ವಶನ್ಸ್ ಇದೆಯಾ ರತ್ನಾಜಿ, ಮಾಲಾಜಿ, ಆ ಒಂದು ಶ್ಲೋಕದಲ್ಲಿ? ಇಲ್ಲ ಮ್ಯಾಮ್, ಮೇ ಬಿ ಮಾಲಾಜಿ ಮಾಲಾ ಮ್ಯಾಮ್ ಇದ್ದಾರಾ? ಅದೇ ಅವ್ರದ್ದೇನು ಪ್ರಾಬ್ಲಮ್ ಆಯ್ತು ಅಂತ. ಇಲ್ಲ, ಅವರು ಹೋಗಿದ್ದಾರೆ. ಹ್ಮ್. ಇಲ್ಲ, ಅವ್ರದ್ದೇನೋ ಪ್ರಾಬ್ಲಮ್. ಓಕೆ ಮ್ಯಾಮ್. ರೆಕಾರ್ಡಿಂಗ್ ಇರುತ್ತಾ? ಇಲ್ಲ, ಕೇಳಿಸ್ಕೊಳ್ತಾರೆ ಬಿಡಿ. ಹಾ ಮ್ಯಾಮ್. ನಿಮ್ಗೆ ಅರ್ಥ ಆಯ್ತಲ್ವಾ? ಹಾ ಮ್ಯಾಮ್. ಕ್ವಶನ್ಸ್ ಏನಾದರೂ ಇದ್ರೆ ಕೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಏನಿಲ್ಲ ಮ್ಯಾಮ್. Okay. ಇವಾಗ 37ನೇ ಶ್ಲೋಕ ಏನ್ ಹೇಳುತ್ತೆ? ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಅರ್ಥ: ಕಾಮವು ರಜೋಗುಣದಿಂದ, ಸ್ವಾರ್ಥ, ನಾನು ಮತ್ತು ನನ್ನದು ಅನ್ನೋದ್ರಿಂದ ಹುಟ್ಟಿ ನಂತರ ಕ್ರೋಧವಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಇದು ಈ ಪ್ರಪಂಚದ ಮಹಾಶತ್ರುವಾಗಿದೆ. ಅದರ ಪದಶಃ ಅರ್ಥ: ಕಾಮಃ ಆಸೆ, ಏಷಃ ಇದು, ಕ್ರೋಧಃ ಕ್ರೋಧ, ಏಷಃ ಇದು, ರಾಜಗುಣ ಉತ್ಸಾಹದ ವಿಧಾನ, ಸಮುದ್ಭವ ಹುಟ್ಟಿದ, ಮಹಾ ಅಶನಃ ಎಲ್ಲವನ್ನು ಕಬಳಿಸುವ, ಮಹಾಪಾಪ್ಮ ಮಹಾಪಾಪಿ, ವಿದ್ಮ ವಿದ್ಧಿ ತಿಳಿದು, ಏನಂ ಈ ಇಹ ಭೌತಿಕ ಪ್ರಪಂಚದಲ್ಲಿ, ವೈರಿಣಂ ಶತ್ರು. ಈ ರೀತಿಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕ್ವಶನ್ಸ್ ಒಂದಷ್ಟು ಫ್ರೇಮ್ ಮಾಡಲಾಗಿದೆ. ಕಾಮವು ಹೇಗೆ ಉಂಟಾಗುತ್ತದೆ? ನೋಡಿ, ಇಲ್ಲಿ ಆನ್ಸರ್ ಇದೆ. ಮತ್ತೆ ಕಾಮ ಅಂತಂದ್ರೂ ಸಹ ಹೇಗೆ, ಎಲ್ಲಿ ಉತ್ಪನ್ನ ಆಗುತ್ತೆ ಅದನ್ನು ಸ್ವಲ್ಪ ವಿವರಣೆ ಕೊಡಿ. ಇಲ್ಲಿ ಪ್ರಶ್ನೆ ಇಲ್ಲ, ಇನ್ನೊಂದ್ಸಲ ಕೇಳಿ ಮ್ಯಾಮ್. ಪ್ರಶ್ನೆನಾ? ಹ್ಮ್. ಕಾಮವು ಹೇಗೆ ಉಂಟಾಗುತ್ತದೆ? ಮ್ಯಾಮ್, ಕಾಮವು ಹೇಗೆ ಉಂಟಾಗುತ್ತದೆ? ಹ್ಮ್ ಅಲ್ಲಿ ಹಾಗೆ ನಮ್ಮ ಸ್ಲೈಡ್ ಅಲ್ಲಿ ನೋಡ್ದಂಗೆ ಕಾಮವು ರಜಸ್ ಗುಣದಿಂದ ಉಂಟಾಗುತ್ತದೆ. ಅಂದ್ರೆ ಈಗ ರಜಸ್ ಗುಣ ಅಂತ ಅನ್ನೋದು ತುಂಬಾ ಚಟುವಟಿಕೆಯಿಂದ ಕೂಡಿರ್ತಾರೆ ಅಂತ ಹೇಳಿದ್ರಿ. ಎಲ್ಲ ಕಾರ್ಯಗಳನ್ನು ಮಾಡೋದು, ತುಂಬಾ ಲೇಜಿ ಆಗಿರಲ್ಲ, ಎಲ್ಲಾನು ಮಾಡ್ತಾರೆ ಅಂತ. ಕಾಮ ಅಂತ ಅಂದ್ರೆ ಈಗ ಅದೇ ಒಂದ್ಸಲ, ಈಗ ಫಸ್ಟ್ ಟೈಮ್ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಗೆ ದುಡ್ಡು ಸಿಗತ್ತೆ. ಸಿಕ್ಕದ್ಮೇಲೆ ಅನ್ಸುತ್ತೆ ನಮ್ಗೆ, ಓ ಇದರಿಂದ ನಾನು ಅದು ಇದು ತಗೋಬೋದಲ್ವಾ, ಇನ್ನೂ ಚೆನ್ನಾಗಿರ್ಬೋದಲ್ವಾ ಅಂತ. ಆ ಹ್ಮ್ ಆಸೆನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಓ ಹ್ಮ್ ಇನ್ನೊಂದಷ್ಟು ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆಯಿಂದ ನಾವು 1 ವರ್ಷ ಕೆಲಸ ಮಾಡೋಣ ಅಂತನೋ, 6 ತಿಂಗಳು ಹೋಗೋಣ ಅಂತನೋ ಸೇರ್ಕೋತೀವಿ. ಬಟ್ ನಮ್ಗೆ ಆಗೋವರೆಗೂ ಮಾಡೋಣ ಅನ್ನೋ ಮನಸ್ಥಿತಿಗೆ ಹೋಗ್ಬಿಡ್ತೀವಿ ಮತ್ತೆ. ಸೊ ಇದೆಲ್ಲ ಹ್ಮ್ ಆಗೋದು ಕಾಮಗುಣದಿಂದ. ಅಂದ್ರೆ ಈಗ ನಾವು ಈ ಸಲ ಇದ್ ತಗೊಂಡೆ, ಇನ್ನೊಂದ್ಸಲ ಇನ್ ಸ್ವಲ್ಪ ಏನಾದ್ರು ಬೇರೆ ತಗೋಬೋದಲ್ವಾ ದುಡ್ರೆ ಹ್ಮ್ ಅಂತ ಅನ್ಕೋತೀವಿ. ಅದೇ ಹ್ಮ್ ಕಾಮಗುಣ ಅಂತ ಅನ್ಕೊಂಡು. ಅದಕ್ಕೆ ಏನ್ ಮಾಡ್ತೀರಾ? ಇನ್ನೊಂದ್ಸತಿಗೆ ಏನ್ ಮಾಡ್ತೀರಾ? ಇನ್ನೊಂದು ಡಿಗ್ರಿ ತಗೊಳ್ಳೋಣ, ಅವಾಗ ಇನ್ನೂ ಜಾಸ್ತಿ ಪ್ರಮೋಷನ್ ಸಿಗುತ್ತೆ, ನಂಗೆ ಒಳ್ಳೆ ಇನ್ನೂ ಮತ್ತೆ ಕೆಲಸ ಮತ್ತೆ ಸಿಗುತ್ತೆ ಅಂತ ಕಷ್ಟಪಡ್ತೀರಾ ತಾನೆ? ಹೌದು ಹಾಗೆ ಹೌದು ಮ್ಯಾಮ್. ಹಾಗೆ ಅದಕ್ಕೆ ಎಂಡೇ ಇಲ್ಲ. ಹ್ಮ್ ಹಿಂದೆ ಇಲ್ಲ, ಹೌದು ಮ್ಯಾಮ್. ಅದು ಬೇಕು ಇದು ಬೇಕು ಅನ್ನೋದು ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಹಂಗೆ ನಾವು ಕೂಡ ದುಡಿಯೋದು ತಗೊಳ್ಳೋದು, ದುಡಿಯೋದು ತಗೊಳ್ಳೋದು, ಖುಷಿ ಪಡೋದು, ಖುಷಿ ಹ್ಮ್ ಖುಷಿ ಅದಿನ್ನೂ ದುಪ್ಪಟ್ಟು ಮಾಡ್ಕೊಳಕ್ ಹೋಗಿ ಕೊನೆಗೆ ಅದ್ ಆ ಸ್ವಲ್ಪ ರೇಂಜಿಗೆ ದಿನ ಖುಷಿ, ಸ್ವಲ್ಪ ದಿನನೇ ಹಾ ಆದ್ರೆ ಇನ್ನೊಂದು ಆಸೆ ಆಗೋಗ್ತೀನಿ. ಹುಟ್ಕೊಳ್ಳುತ್ತಲ್ಲ. ಇನ್ನೊಂದು ಆಸೆ ಬಿಟ್ಕೊಳ್ಳೋದು, ಹೌದು. ಅದ್ರ ಮೇಲೆ ವ್ಯಾಮೋಹ ಹೋಗುತ್ತೆ, ಇನ್ನೊಂದ್ರ ಮೇಲೆ ಬರುತ್ತೆ, ಅದೇ ಕಾಮ ಮ್ಯಾಮ್. ಹೊಂದಕ್ಕೆ ಆಗ್ತಾ ಹಾಗೆ ಇರುತ್ತೆ. ಹಾ ಕರೆಕ್ಟ್. ನೀವು ಚೆನ್ನಾಗಿ ಹೇಳಿದ್ರೆ. ಹಾಗೆ ಇದೆಲ್ಲ ಯಾತಕ್ಕೆ? ನಮಗೆ ಮೂಲ ಕಾರಣ ನಾನು ಯಾರು ಅನ್ನೋದು ತಿಳ್ಕೊಳ್ದೇ ಇರೋದು. ಅದು ಇವಾಗ ಹೌದು ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ನನ್ನ ನಿಜ ಆ, ಸ್ವಭಾವ ಏನು, ನಾನು ಯಾರು ಅನ್ನೋದು ಗೊತ್ತಿಲ್ಲ ಮನುಷ್ಯನಿಗೆ. ಅದಕ್ಕೋಸ್ಕರ ನಾವು ಈ ಪ್ರಪಂಚದಲ್ಲಿ ಸುಖವನ್ನ ಬಯಸಿ ನಾವು ಅದರ ಹಿಂದೆ ಹೋಗ್ತೀವಿ.
ಅದಕ್ಕೆ ನಾವು ಇದರಿಂದ ನನಗೆ ಸುಖ ಬರುತ್ತೆ, ಸುಖ ಸಿಗುತ್ತೆ. ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಅದರಿಂದ ನಾನು ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಳ್ತೀನಿ, ಅದರಿಂದ ನಂಗೆ ಸುಖ ಸಿಗುತ್ತೆ ಅಂತ. ಆದರೆ ನಾವು ಇವಾಗ ಡಿಸ್ಕಸ್ ಮಾಡಿದ್ವಿ, ಅದರಿಂದ ಶಾಶ್ವತವಾದಂಥ ಸುಖ ಸಿಗಲ್ಲ. ಇವಾಗ ಬೇರೆಯವರಿಗೆ ಇನ್ನೂ ಜಾಸ್ತಿ ಸಂಬಳ ಬಂತು, ನಾನೇ ಪ್ರಮೋಷನ್ ಬರಲಿಲ್ಲ, ಅವ್ರಿಗೆ ಪ್ರಮೋಷನ್ ಸಿಕ್ತು ಅಂತಂದರೆ, ಹಾಗಾದರೆ ಪ್ರಮೋಷನ್ ಬರೋದಕ್ಕೆ ನಾನೇನು ಮಾಡಬೇಕು? ನಾನು ಬೇರೆ ಡಿಗ್ರಿ ನಾನು ತಗೊಳ್ಬೇಕಾ, ಮತ್ತೆ ಬೇರೆ ಕೆಲಸ ಚೇಂಜ್ ಮಾಡಬೇಕಾ? ಹೀಗೆ ಹುಡುಕಾಟ. ಮತ್ತೆ ಅದಕ್ಕೋಸ್ಕರ ನಾನು ಕಾರ್ಯಪ್ರವೃತ್ತನಾಗ್ತೀನಿ. ಹೀಗೆ ನಡೀತಾ ಇರುತ್ತೆ. ಅಂದರೆ ಅದು ಸಿಕ್ಕದ ಮೇಲೆ, ಅವ್ರಿಗೆ ಸಿಕ್ಕಿದ ಪ್ರಮೋಷನ್ ನನಗೂ ಸಿಕ್ಕದ ಮೇಲೆ ಅಷ್ಟಕ್ಕೆ ನಿಲ್ಲುತ್ತಾ? ಇಲ್ಲ, ಇನ್ನು ಮತ್ತೆ ಕಂಪೇರ್ ಮಾಡ್ತೀವಿ ನಾವು, ಸುಮ್ಮನೆ ಬಿಡ್ತೀವ? ಹೀಗೆ ಅದು ನಡೀತಾನೆ ಇರುತ್ತೆ. ಅಂದರೆ ವಸ್ತುಗಳಲ್ಲಿ ನಮಗೆ ಶಾಶ್ವತವಾದ ಸುಖ ಅನ್ನೋದು ಇಲ್ಲ. ಆನಂದ ಅನ್ನೋದು ನನ್ನಲ್ಲೇ ಇರೋದು. ಯಾವಾಗಲೂ ಒಂದೊಂದ್ಸತಿ ನಾವು ಆನಂದವನ್ನ, ನಮಗೆ ಸಂತೋಷ ಅನ್ನೋದು ಆಗತ್ತೆ ಅಲ್ವಾ, ಅದು ಎಲ್ಲಿ? ನನ್ನಲ್ಲಿ ಇರುವಂತ ಆನಂದ ಅಲ್ಲಿ ಪ್ರಕಟಗೊಳ್ಳೋದು. ಈ ಕ್ಷಣಿಕವಾದಂತಹ ಒಂದು ಸಂತೋಷ ಏನ್ ಸಿಗುತ್ತೆ, ಆ ವಸ್ತು ತಗೊಂಡ ತಕ್ಷಣ ನನ್ಗೆ ಸಂತೋಷ ಆಗುತ್ತೆ. ಕಾರ್ ತಗೊಂಡ ತಕ್ಷಣ ವಾಹ್ ಸಿಕ್ತು ಅಂತ ಅಂದ್ಬಿಟ್ಟು ಸಂತೋಷ ಆಗತ್ತೆ. ಅದು ಎಲ್ಲಿ? ನನ್ನಲ್ಲಿ ಇರುವಂತಹದ್ದು, ವಸ್ತುವಿನಲ್ಲ. ವಸ್ತುವಿನಲ್ಲೇ ಆದರೆ ಆ ಕಾರು ಯಾವಾಗಲೂ ಸಂತೋಷವನ್ನು ಕೊಡಬೇಕು, ಕೊಡುತ್ತಾ ಇಲ್ಲ. ಸ್ವಲ್ಪ ದಿನ ಆದಮೇಲೆ ಅದು ರಿಪೇರಿಗೆ ಬರುತ್ತೆ. ಅವಾಗ ಅಯ್ಯೋ ಯಾಕಪ್ಪ ರೋಡಲ್ಲಿ ಮಧ್ಯದಲ್ಲೇ ನಿಂತು ಹೋಯ್ತು, ಇದು ಹೀಗೆ ಕೈ ಕೊಡ್ತಾ ಇದೆಯಲ್ಲ, ಇದನ್ನ ಬಿಸಾಕ್ಬಿಟ್ಟು ಬೇರೆ ತಗೊಳ್ಬೇಕು ಅನ್ಸುತ್ತೆ. ಅದರಲ್ಲೇ ಸಂತೋಷ ಸಿಕ್ಕೋ ಹಾಗಿದ್ದಿದ್ರೆ ನಾನು ಲೈಫ್ ಲಾಂಗ್ ಅದರಲ್ಲೇ ಸಂತೋಷವಾಗಿರಬಹುದು. ಆದರೆ ಎಷ್ಟು ಕಾರ್ಯಗಳನ್ನ ಬದಲಾಯಿಸಿರ್ತೀರಾ ಲೈಫಲ್ಲಿ, ಅಲ್ವಾ? ಹಾಗೆ ವಸ್ತುಗಳು ಅಷ್ಟೇ, ವಸ್ತುಗಳಿಂದ ಯಾವಾಗಲೂ ಶಾಶ್ವತವಾದ ಸುಖ ಅನ್ನೋದು ಸಿಗಲ್ಲ. ಏನಿದು ಅದು ಸಂತೋಷ ಅನ್ನೋದು ಪ್ರಕಟವಾಗೋದು ತಾತ್ಕಾಲಿಕವಾಗಿ ನಮ್ಮಲ್ಲಿರುವಂತಹದ್ದು. ನಾನು ಯಾರು ಅಂತ ತಿಳಿದುಕೊಂಡಾಗ, ನಾನು ಪೂರ್ಣ ಅಂತ ಗೊತ್ತಾದಾಗ, ನಾನು ಸಚ್ಚಿದಾನಂದ ಸ್ವರೂಪಿ ಅಂತ ತಿಳ್ಕೊಂಡಾಗ, ಅವಾಗ ಶಾಶ್ವತವಾದ ಆನಂದವನ್ನ ಪಡಿತೀನಿ. ಇದರಲ್ಲಿ ಹೊರಗಿನ ಪ್ರಪಂಚದಿಂದ ನನಗೆ ಸುಖ ಬರಲಿ ದುಃಖ ಬರಲಿ, ನಾನು ಅದರಿಂದ ವಿಚಲಿತವಾಗಲ್ಲ, ಅದಕ್ಕೆ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ನನಗೆ ಈಗ ಜ್ಞಾನ ಬಂದಿದೆ, ನಾನು ಆತ್ಮಕ್ಕೆ ಯಾವುದೂ ಸಂಘ ಅನ್ನೋದು ಇಲ್ಲ, ರಾಗ ಅನ್ನೋದಿಲ್ಲ, ದ್ವೇಷ ಅನ್ನೋದು ಇಲ್ಲ. ಇದೆಲ್ಲ ನಡೀತಾ ಇರೋದು ಪ್ರಕೃತಿಯಲ್ಲಿ ನಡೀತಾ ಇದೆ, ಅವುಗಳನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ. ಹಾಗಂತ ಸುಮ್ಮನೆ ಕೂತಿರ್ಬೇಕಾ? ಇಲ್ಲ, ಕಾರ್ಯಪ್ರವೃತ್ತರಾಗಬೇಕು. ಆದರೆ ಯಾವುದಕ್ಕೂ ಅಂಟುಕೊಳ್ಬಾರ್ದು. ಅಂಟ್ಕೊಂಡ್ರೆ ಏನಾಗುತ್ತೆ? ಅದು ಕ್ರೋಧವಾಗಿ ಬೆಳೆಯುತ್ತೆ. ನಾವು ನೋಡಿ, ಅದು ಕ್ರೋಧವಾಗಿ ರೂಪಾಂತರಗೊಳ್ಳುತ್ತೆ. ಆಯ್ತಾ ನರತ್ನಾಜೆ? ಈ ಕಾಮ ಅನ್ನೋದು, ಬೇಕು ಬೇಕು ಅನ್ನೋದು ನನಗೆ ಯಾವುದೋ ಕಾರಣಕ್ಕೆ ಸಿಕ್ಲಿಲ್ಲ ಅಂತಂದ್ರೆ ಅದು ಕ್ರೋಧವಾಗ್ಬಿಡುತ್ತೆ. ಇದು ಮಹಾಶನ. ಅಂದ್ರೆ ಈ ಕಬಳಿಸುತ್ತೆ ಎಲ್ಲವನ್ನು. ಎಷ್ಟು ನಾನು ಗಳಿಸಿದ್ರು ಸಹ ಇನ್ನೂ ಬೇಕು, ಇನ್ನೂ ಬೇಕು. ಲಕ್ಷ ಗಳಿಸಿದ್ರೆ, ಓ ಇಲ್ಲ ನಾನು ಕೋಟಿ ಗಳಿಸ್ಬೇಕು, ಇಲ್ಲ ನಾನು ಮಿಲಿಯನಿಯರ್ ಆಗಬೇಕು. ಹೀಗೆ ಅವ್ರು ಅದು ತಗೊಂಡಿದ್ದಾರೆ, ಇದು ತಗೊಂಡಿದ್ದಾರೆ, ನಾನು ತಗೊಳ್ಬೇಕು. ಈ ರೀತಿ ಆಸೆಗಳಿಗೆ ಕೊನೆ ಇರಲ್ಲ. ಅದು ನನಗೆ ಸಿಗ್ಲಿಲ್ಲ ಅಂದ್ರೆ ನನಗೆ ಕ್ರೋಧವಾಗಿ ಪರಿಣಮಿಸಿ ನನ್ನ ಮನಸ್ಸನ್ನ ಕದಡು ಬಿಡುತ್ತೆ. ಅದಕ್ಕೆ ಅದು ಮಹಾಶನ. ಅದು ಎಷ್ಟು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೆಂಕಿಗೆ ಎಲ್ಲವೂ ಅರ್ಪಣೆ ಮಾಡ್ತಾ ಮಾಡ್ತಾ ಇದ್ರು ಸಹ ಅದು ಎಷ್ಟೇ ಆಗಲಿ ಎಲ್ಲವನ್ನು ಸುಟ್ಟು ಹಾಕ್ಬಿಡುತ್ತೆ. ಆ ರೀತಿಯಲ್ಲಿ ಕ್ರೋಧ ಅನ್ನೋದು ನಮ್ಮನ್ನ ಎಲ್ಲವನ್ನ ಸುಟ್ಟು ಹಾಕ್ಬಿಡುತ್ತೆ, ನಮ್ಮ ಶಾಂತತೆಯನ್ನ ಕದಡು ಬಿಡುತ್ತೆ. ಅದಕ್ಕೋಸ್ಕರ ಅದು ಪಾಪಿಯಾದದ್ದು ಅಂತಂದ್ಬಿಟ್ಟು ಪರಿಗಣಿಸಲಾಗಿದೆ. ಮತ್ತೆ ಮುಂದಿನ ಪ್ರಶ್ನೆ ಅದನ್ನೇ ಹೇಳ್ತಾರೆ, ಇದನ್ನು ಪ್ರಪಂಚದ ಶತ್ರು ಎಂದು ಏಕೆ ಪರಿಗಣಿಸಲ್ಪಟ್ಟಿದೆ, ಮತ್ತೆ ಇದರಿಂದ ಹೊರಬರಲು ಉಪಾಯ ಇದೆಯಾ ಅಂತಂದ್ಬಿಟ್ಟು ಇವೆರಡನ್ನು ಸ್ವಲ್ಪ ಅಟೆಂಪ್ಟ್ ಮಾಡಿ.
ಹೇಗೆ ಬದಲಾಯಿಸಬಹುದು? ಇದರಿಂದ ಹೊರಬರುವ ಉಪಾಯ ಇದೆ. ಇದನ್ನು ಪ್ರಪಂಚದ ಶತ್ರು ಅಂತ ಯಾಕೆ ಪರಿಗಣನೆ ಮಾಡಿದ್ದಾರೆ ಅಂದ್ರೆ ಮ್ಯಾಮ್, ಆ ಕೆಲವೊಬ್ರು ಈಗ ನೀವು ಈ ಹೇಳ್ದಂಗೆ ಕ್ರೋಧವನ್ನ ಹ್ಮ್ ಪ್ರಪಂಚದ ಶತ್ರು ಅಂತಾನೆ ಹೇಳ್ತಾರೆ. ಈ ಹೌದು. ಶ್ರೀಕೃಷ್ಣ ಹೇಳಿರೋದು ಹಾಗೆ. ಹಾ ಹಾ ಮತ್ತೆ ಹಾ ನಮಗೂ ಗೊತ್ತು ಕ್ರೋಧ ಇದ್ರೆ ಏನೇನಾಗುತ್ತೆ, ಪ್ರಪಂಚದಲ್ಲಿ ಏನೇನ್ ನಡೀತೆ ಅಂತ ನಾವು ನೋಡ್ತಾ ಇದೀವಲ್ಲ, ದಿನ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ, ಟಿವಿಲಿ ನೋಡ್ತೀವಿ. ಈ ಹೌದು. ಕ್ರೋಧದಿಂದ ಏನೆಲ್ಲ ಅನಾಹುತಗಳು ಆಗತ್ತೆ, ಇಡೀ ಆ, ಕ್ರೋಧ ಸಮಾಜವನ್ನೇ ಹಾಳು ಮಾಡತ್ತೆ ಅದು, ಈ ಕ್ರೋಧ ಅನ್ನೋದು. ಆ ಕ್ರೋಧ ತುಂಬಿಕೊಂಡಿರೋ ವ್ಯಕ್ತಿ ಭಾವಿಸ್ತಾನೆ, ನಾನೇ ನನ್ನ ಹತ್ರನೇ ತುಂಬಾ ದುಡ್ಡಿದೆ, ನಾನೇ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಮದದಿಂದ ಏನ್ ಮಾಡ್ತಾನೆ ಅವನಿಂದ ಅವ್ರ ಸುತ್ತಮುತ್ತಲವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ. ಈಗ ಅವನು ಡ್ರಿಂಕ್ಸ್ ಮಾಡಿ, ತುಂಬಾ ದುಡ್ಡಿದೆ ಅಂತ ಡ್ರಿಂಕ್ಸ್ ಮಾಡಿ ಕಾರ್ ಓಡಿಸ್ಬೋದು. ಆ ಸಮಯದಲ್ಲಿ ಯಾರಿಗೋ ಇಂಜೂರ್ ಆಗ್ಬೋದು, ಅವ್ರ ಪ್ರಾಣನೇ ಹೋಗ್ಬೋದು. ಅದರಿಂದ ಅವ್ರ ಫ್ಯಾಮಿಲಿಗೆ ನಷ್ಟ ಆಗುತ್ತೆ, ಅದರಿಂದ ಸಮಾಜಕ್ಕೂ ನಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ತುಂಬಾ ಸಫರ್ ಆಗ್ತಾರೆ. ಈ ಕ್ರೋಧದಿಂದ ಅವನು ಸಮಾಜಘಾತಕನಾಗಿ ಪರಿವರ್ತನೆ ಆಗ್ತಾನೆ. ಅವನು ಇನ್ನೂ ಸಂಪಾದನೆ ಮಾಡ್ಬೇಕಂತ ಕಳ್ತನಕ್ಕೆ ಕೈ ಹಾಕ್ಬೋದು, ಅಥವಾ ಬೇರೆ ಹುಡುಗಿರ ಆಸೆ ಮೇಲೆ ಇನ್ನೇನಾದ್ರೂ ಮಾಡ್ಬೋದು. ಈ ತರ ಎಲ್ಲ ಮಾಡೋದ್ರಿಂದ ಅದು ಸಮಾಜಘಾತಕ ಕೆಲಸಗಳಲ್ಲಿ ಪಟ್ಟಿಗೆ ಸೇರ್ತಾ ಹೋಗುತ್ತೆ. ಅದರಿಂದ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ ಮ್ಯಾಮ್. ಇಡೀ ಸಮಾಜಕ್ಕೆ ಅದು ಹಾನಿಯನ್ನ ತರುತ್ತೆ. ಬರುತ್ತೆ ಮ್ಯಾಮ್. ಈ ಹೌದು. ಕ್ರೋಧ ಅನ್ನೋದು ಅದ ಕೋಪ ಅನ್ನೋದ ಪರಿಕಾಷ್ಠತೆ. ಈ ಕಾಮ ಯಾವಾಗ ಅವನಿಗೆ ಪೂರೈಕೆ ಆಗ್ಲಿಲ್ಲ, ನನಗೆ ಬಯಸಿದ್ದು ನನಗೆ ಸಿಗ್ಲಿಲ್ಲ ಅಂದಾಗ ಅವನು ಕ್ರೋಧವಾಗಿ ಪರಿಣಮಿಸುತ್ತೆ. ಅದಕ್ಕೋಸ್ಕರ ಅವನು ಆ ಬಯಸಿದಂತಹ ವಸ್ತುವನ್ನ ಪಡೆಯೋದಕ್ಕೋಸ್ಕರ ಅವನು ಮಾಡಬಾರದನ್ನ ಮಾಡ್ತಾನೆ. ಹಾಗಾಗಿ ಅದು ಸಮಾಜಘಾತುಕ ವ್ಯಕ್ತಿಯನ್ನ ನಿರ್ಮಾಣ ಮಾಡುತ್ತೆ ಆ ಕ್ರೋಧ ಅನ್ನೋದು. ಅವನಿಗೆ ಆವಾಗ ಮನಸ್ಸಿನಲ್ಲಿ ಅವನ ಬುದ್ಧಿಯಲ್ಲಿ ಕ್ಲಾರಿಟಿ ಅನ್ನೋದು ಇಲ್ಲ. ನಾನು ಏನ್ ಮಾಡಬೇಕು, ನಾನು ಒಬ್ಬ ಆ, ವ್ಯಕ್ತಿಯಾಗಿ ನನ್ನ ಕರ್ತವ್ಯ ಏನು ಅನ್ನೋದು ಮರ್ತು ಹೋಗ್ತಾನೆ. ಯಾತಕ್ಕೆ ಅಂದ್ರೆ ಇವು ಪ್ರಧಾನವಾಗಿರುತ್ತೆ, ಕಾಮ ಕ್ರೋಧಗಳು ಪ್ರಧಾನವಾಗಿ ಅವನ ಬುದ್ಧಿಯನ್ನ ಮರೆಮಾಚಿಸ್ಬಿಟ್ಟಿರುತ್ತೆ, ವಿವೇಕವನ್ನ ಅವನಿಂದ ದೂರ ಇಟ್ಬಿಟ್ಟಿರುತ್ತೆ. ವಿವೇಕ ಈ ಕಾಮಕ್ರೋಧದ ಒಂದು ಮಸುಕಿನಲ್ಲಿ ಮಬ್ಬಾಗಿ ಹೋಗ್ಬಿಟ್ಟಿರುತ್ತೆ. ವಿವೇಚನಾ ಶಕ್ತಿ ಅನ್ನೋದು ಇಲ್ಲ. ವಿವೇಚನೆ ಅಂತಂದ್ರೆ ಡಿಸ್ಕ್ರಿಮಿನೇಷನ್, ಯಾವುದನ್ನ ನಾನು ಆರಿಸ್ಕೊಳ್ಬೇಕು, ಯಾವುದನ್ನ ಬಿಡಬೇಕು ಅನ್ನೋದು ಅವನಿಗೆ ಸರಿಯಾಗಿ ಸ್ಪಷ್ಟತೆ ಅನ್ನೋದು ಇರಲ್ಲ. ಆ ರೀತಿಯಲ್ಲಿ ಅಂತಹ ವ್ಯಕ್ತಿಗಳಿಂದ ಇಡೀ ಸಮಾಜವೇ ಹಾಳಾಗ್ಬಿಡತ್ತೆ. ಹಂಗ ಅವನು ಹಾಳಾಗೋಗ್ತಾನೆ, ಅವನಿನ್ನು ಉದ್ಧಾರ ಆಗಲ್ಲ ಅಲ್ವಾ. ಅವನು ನೋಡ್ತಿರಲ್ಲ, ಟಿವಿಲಿ ಪ್ರತಿನಿತ್ಯ ಇರುತ್ತೆ, ತೋರಿಸ್ತಾರೆ ಹೌದು. ಹೇಗೆ ಆ, ಆಸೆಯಿಂದ ಯಾವ್ಯಾವ ಎಂತೆಂಥ ಇದು ಫ್ರಾಡ್ಗಳು ಏನೇನು ಮಾಡ್ತಾರೆ, ದುಡ್ಡುಗೋಸ್ಕರ ಏನು ಮಾಡ್ತಾರೆ. ಮೂರು ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರೆ. ಹೆಣ್ಣು ಅಂತಂದ್ರೆ ಬರೀ ಹುಡುಗಿರಿಗೆ ಅಂತಲ್ಲ, ಹುಡುಗಿರು ಬೇಕಾದಷ್ಟು ಲೇಡೀಸು ಎಷ್ಟೊಂದು ಅಪರಾಧಗಳು ಮಾಡ್ತಾರಲ್ಲ. ಹೌದು ಹೌದು ಮ್ಯಾಮ್. ಹೀಗೆಲ್ಲ ನಡೀತಾ ಇರುತ್ತೆ. ಆದರೆ ಅವ್ರಿಗೆ ಏನು ಅಂತಂದ್ರೆ, ಇದೆಲ್ಲ ನಡೆಯೋದು ಸಹನ ಪ್ರಕೃತಿಯಲ್ಲೇ, ನಿಜವಾದ ಶುದ್ಧ ಆತ್ಮನಿಂದ ಅಲ್ಲ. ಯಾತಕ್ಕೆ ಅಂದ್ರೆ ಅವರ ಮನಸ್ಸಿನಲ್ಲಿ ಅಂತಹ ವಾಸನೆಗಳಿರುತ್ತೆ, ಅವುಗಳು ಆ ಸೆಳೆತ ಅನ್ನೋದು ಅದು ಮಾಡಿಸುತ್ತೆ. ನಿಜವಾಗ್ಲೂ ವ್ಯಕ್ತಿಯಲ್ಲಿ ಆತ್ಮನಲ್ಲಿ ಯಾವ ಒಂದು ಭೇದವೂ ಇಲ್ಲ. ನನ್ನ ಆತ್ಮವೂ ಒಂದೇ, ನಿಮ್ಮ ಆತ್ಮವೂ ಒಂದೇ, ಪ್ರಪಂಚದ ಸಕಲ ಪ್ರಾಣಿಗಳಲ್ಲಿರುವಂತಹ ಆತ್ಮನು ಒಂದೇ. ಆದರೆ ಬೇರೆ ಬೇರೆ ಕಾಣಿಸ್ತಾ ಇರೋದು ಏನೋ ಈ ಪ್ರಕೃತಿಯ ಗುಣಗಳಿಂದ, ನಮ್ಮ ಹಿಂದಿನ ವಾಸನೆಗಳಿಂದ, ನಮ್ಮ ಮಾಡುವ ಕರ್ಮಗಳು ಕೊಡುವಂತಹ ಫಲಗಳಿಂದ ಅವು ವಾಸನೆಗಳಾಗಿ ಮತ್ತೆ ಕರ್ಮ ಫಲ ಈ ರೀತಿಯಲ್ಲಿ ಬಂಧನಕ್ಕೆ ಒಳಗಾಗೋದ್ರಿಂದ, ಯಾವಾಗ ಇದೆಲ್ಲ ನನ್ನಿಂದ ದೂರವಾದದ್ದು, ನಾನು ಅವುಗಳನ್ನ ನೋಡುವ ವೀಕ್ಷಕ ಅಂತ ಸಾಕ್ಷಿಯಾಗಿ ನಾನು ಯಾವಾಗ ನೋಡಕ್ಕೆ ಶುರು ಮಾಡ್ತೀನೋ ಆವಾಗ ಅದು ನನ್ನಿಂದ ದೂರ. ಅಂದ್ರೆ ನಾನು
ಕರ್ತೃತ್ವವನ್ನ ಅವಾಗ ಬಿಟ್ಬಿಟ್ಟಿರ್ತೀನಿ. ಕರ್ತೃತ್ವ ಭಾವವನ್ನ ಯಾವಾಗ ಬಿಡ್ತೀನೋ ಅವಾಗ ನನಗೆ ಯಾವ ಬಂಧನವೂ ಇಲ್ಲ. ಮತ್ತೆ ತಪ್ಪು ಗ್ರಹಿಕೆ ಅಂತಹದ್ರಿಂದ, ತಪ್ಪು ಗ್ರಹಿಕೆ ಅಂತಂದ್ರೆ ಅದೇ ನಾನೇ ಮಾಡಿದ್ದೆ, ನನಗೆ ಈ ಪ್ರಪಂಚದಿಂದನೇ ಸಿಗುತ್ತೆ ಸಂತೋಷ ಅನ್ಕೊಳ್ಳೋದು, ಇದೆಲ್ಲ ತಪ್ಪು ಗ್ರಹಿಕೆ. ಆವಾಗ ಏನು, ನಾನು ಈ ದೇಹ, ನಾನು ಈ ಮನಸ್ಸು, ಬುದ್ಧಿ ನಾನು ಅಂತ ಅನ್ಕೊಳ್ಳೋದು. ಆದ್ರೆ ನಿಜವಾದ ಜ್ಞಾನ ಏನು ಅಂತಂದ್ರೆ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ, ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದು. ಈ ರೀತಿ ತಿಳ್ಕೊಳ್ಳೋದ್ರಿಂದ ಈ ಒಂದು ಬಂಧನದಿಂದ ಹೊರಬರೋದಕ್ಕೆ ಸಾಧ್ಯ. ಅದಕ್ಕೆ ಈ ಮನಸ್ಸು ಅನ್ನೋದು ತುಂಬಾ, ಅದಕ್ಕೆ ಯಾವಾಗ್ಲೂ ಕೆಲಸ ಕೊಡ್ತಾನೆ ಇರಬೇಕು. ಅದು ಇಂಥ ಕಾಮಕ್ರೋಧಗಳನ್ನ ಒಳಗೊಂಡಿದ್ದಾಗ ಏನ್ ಮಾಡ್ಬೇಕು, ಅದಕ್ಕೆ ಒಳ್ಳೆ ಕೆಲಸ ಕೊಡ್ಬೇಕು. ದೇವರ ಧ್ಯಾನ ಮಾಡು, ನೀನು ನಾಲ್ಕು ಜನಕ್ಕೆ ಉಪಕಾರ ಮಾಡೋ ತರ ಮಾಡು. ಆ ಮನಸ್ಸು ಬರ್ಬೇಕು. ಮನಸ್ಸು ಏನು ಸುಲಭವಾಗಿ ಬರಲ್ಲ ಎಲ್ಲರಿಗೂ. ನೋಡಿರ್ತೀರಲ್ವಾ, ಎಲ್ಲ ರೀತಿ ಜನಗಳನ್ನು ನೋಡಿರ್ತೀರಲ್ಲ. ಆದ್ರೆ ಅದು ಟ್ರಾನ್ಸ್ಫಾರ್ಮೇಶನ್ ಒಂದೊಂದು ಹಂತ. ಉತ್ತಮ ವ್ಯಕ್ತಿಗಳನ್ನ ನೋಡಿ, ಈ ಕೆಳಮಟ್ಟದವರು ಅವ್ರಿಗೆ ನಿಜವಾಗ್ಲೂ, ಯಾಕೆಂದ್ರೆ ಅವರ ಸಹಜ ಸ್ವಭಾವ ಅಲ್ಲ, ಆದ್ರಿಂದ ಅವರು ಪರಿವರ್ತನೆ ಆಗ್ತಾರೆ. ಒಂದು ದಿನ ಅಲ್ಲ ಒಂದು ದಿನ ಪರಿವರ್ತನೆ ಆಗ್ತಾರೆ. ಈ ಜನ್ಮದಲ್ಲಿ ಅಲ್ದಿದ್ರೆ ಇನ್ನೊಂದು ಜನ್ಮದಲ್ಲಾದ್ರೂ ಅವರು, ನಾನು ಇವಾಗ ಇಂತಹ ಕೆಲಸಗಳನ್ನ ಮಾಡಿದ್ದೆ, ನಾನು ಮಾಡಿದ್ದು ತಪ್ಪು ಅಂತ ಅವರ ಗ್ರಹಿಕೆಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಯಾವಾಗ್ಲೂ ನನ್ನ ಸಹಜ ಸ್ವರೂಪದಲ್ಲಿರೋದಕ್ಕೆ ನಾನು ಇಷ್ಟಪಡೋದು. ಸ್ವಲ್ಪ ನಾನು ತಪ್ಪನ್ನು ಮಾಡಿದಾಗ್ಲೂ ಸಹ ನನ್ನ ಮನಸ್ಸು ಏನಾಗತ್ತೆ, ಓ ತಪ್ಪು ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾ ಇರುತ್ತೆ. ಹೊರಗಡೆ ನಾನು ಹೇಳ್ಕೊಳ್ದೇ ಇರಬಹುದು, ಆದ್ರೆ ಗೊತ್ತಾಗತ್ತೆ ಅದು ಯಾತಕ್ಕೆ ಅಂದ್ರೆ ನನ್ನ ಆತ್ಮನ ಸ್ವಭಾವ ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಹಾಗೆ ಒಳ್ಳೆಯ ವಿಚಾರಗಳನ್ನ ನಾವು ತಂದು ಮನಸ್ಸಿಗೆ ಕೊಟ್ಟಾಗ ಅದು ಆ ವಿಚಾರಗಳನ್ನ ತೆಗೆದುಕೊಂಡು ಅದು ಪರಿಶುದ್ಧವಾಗುತ್ತೆ. ಮತ್ತೆ ಕರ್ತೃತ್ವ ಭಾವನ ಬಿಟ್ಟಾಗ ಅಲ್ಲಿ ಯಾವ ಒಂದು ಫಲಗಳ ಆ, ಬೆಳವಣಿಗೆ ಇರಲ್ಲ. ಎಲ್ಲ ಚಿತ್ತ ಶುದ್ಧಿಯಾಗಿ ಅವನು ಪರಿಶುದ್ಧನಾಗ್ತಾನೆ. ಈ ರೀತಿಯಲ್ಲಿ ಕರ್ಮಬಂಧನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ಕರ್ಮ ಯೋಗವನ್ನ ಮಾಡು ಅಂತಂದ್ಬಿಟ್ಟು ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ನೀನು ಏನು ಮಾಡಲ್ಲ ಅಂತಂದ್ಬಿಟ್ಟು ಸುಮ್ಮನೆ ನೀನು ಇರೋದಲ್ಲ, ಮಾಡಲೇಬೇಕು. ನಿನಗೆ ನಿನ್ನ ಕರ್ತವ್ಯ ಮಾಡು, ಆದರೆ ನೀನು ಅದು ಯಾವುದಕ್ಕೂ ಅಂಟ್ಕೊಳ್ದೆ ಅಸಂಗನಾಗಿ ಮಾಡು. ನಾನು ಮಾಡಿದೆ ಅಂತಂದ್ಬಿಟ್ಟು ನೀನು ಅನ್ಕೊಳ್ಬೇಡ. ಆದರೆ ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಏನಾದರೂ ಕ್ವಶನ್ ಇದೆಯಾ? ಇಲ್ಲಮ್ಮ, ಅರ್ಥ ಆಯ್ತು. ನಾವಿದೆಲ್ಲ ವಿಚಾರ ಮಾಡಿರಲ್ಲ ಅಲ್ವಾ? ಶ್ರೀಕೃಷ್ಣ ಹೇಳ್ಕೊಟ್ಟಿರೋದು ಇದುವರೆಗೂ ಕಲ್ತಿರ್ಲಿಲ್ಲ ಅಲ್ವಾ? ಇಲ್ಲಮ್ಮ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.